ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸರ್ ಇಲ್ಲಿ 8ನೇ ತರಗತಿ 8, 9, 10 ತರಗತಿ ಹೋದ ವರ್ಷದಿಂದ ಕೇಳ್ತಿದೀವಿ. ನೀವು ತಲೆ ಕೆಡ್ಸೋರಿ. ಅದಕ್ಕೆ ನಮಗೆ 8, 9, 10 ತರಗತಿ ಕೊಠಡಿ ಇಲ್ಲಿ ಬೇಕು ಅಂತ ನಿಮ್ಮಲ್ಲಿ ಕೋರುತ್ತೇನೆ. ಯಾವ ಶಾಲೆ ಇದು? ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೂವಿನ ರೋಡ್, ಕೊಪ್ಪಳ. ನೀವು ಬೇರೆ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ವಾ? ಇದೆ ಸರ್. ಅಲ್ಲಿ ನನಗೆ ಬೈಪಾಸ್ ಇದೆ, ಸ್ಮಶಾನ ಇದೆ, 4 ಜನ ಸುಡ್ತಾರೆ, 4 ಜನ ಮಣ್ಣು ಮಾಡ್ತಾರೆ. ಅವನ್ನೆಲ್ಲ ನೋಡಿ ನಮಗೆ ತುಂಬಾ ಹೆದರಿಕೆ ಆಗುತ್ತೆ. ಅದಕ್ಕೆ ಇಲ್ಲಿಂದ 4 ಕಿಲೋಮೀಟರ್ ದೂರ ಇದೆ, ಅದಕ್ಕೆ ಹೋಗೋಕ್ಕಾಗಲ್ಲ. ಒಂದು ವೇಳೆ ಇಲ್ಲಿ 8, 9, 10 ಆಗ್ಲಿಕ್ಕಪ್ಪ ಅಂದ್ರೆ ನಾವು ಶಾಲೆಯನ್ನು ಬಿಟ್ಬಿಡ್ತೀವಿ. 8, 9 ಆಗ್ಲಂದ್ರೆ ಶಾಲೆನೇ ಬಿಡ್ತೀರಾ? ನಿಮ್ದು ಅಡ್ಮಿಷನ್ ಮಾಡಿಸ್ಕೊಂಡಿಲ್ವಾ ಇನ್ನೂ? ಅಡ್ಮಿಷನ್ ಇಲ್ಲ, ಬುಕ್ಕ ಕೊಟ್ಟಿಲ್ಲ, ಬಟ್ಟಿ ಕೊಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಕಾಲಿಗೆ ಬರ್ತಾ ಇದ್ರೆ ಈಗ ಖಾಲಿ ಬರ್ತಾ ಇದ್ರೆ ಅಡ್ಮಿಷನ್ ಇರ್ಲಾರ್ದ? ಈಗ ಮುಂದಿನ ನಿಮ್ಮ ನಡೆ ಏನು? ಮುಂದಿನ ನಡೆ 8ನೇ ತಾಗಬೇಕು. 8, 9, 10 ಆಗ್ಬೇಕು ಸರ್. 8, 10, 9 ಆಗ್ಬೇಕಾ? ಓಕೆ. ನೋಡಿ, 1ರಿಂದ 7ನೇ ತರಗತಿ ಇಲ್ಲಿ ಪ್ರಾರಂಭ ಆದರೂ ಕೂಡ 8ನೇ ತರಗತಿ ಮಕ್ಕಳು ಪ್ರಿಯರನ್ನು ಬಿಟ್ಟು ಈ ಕಡೆ ಇದ್ದಾರೆ. ಇವರಿಗೆ ಯಾವುದೇ ರೀತಿ ಸೌಲಭ್ಯ ಕೂಡ ಇಲ್ಲ, ಯಾವುದೇ ರೀತಿ ಪಾಠ ಪ್ರವಚನ ಇಲ್ಲ. ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ, ಆದರೆ ಹೆಡ್ ಮಾಸ್ಟ್ರು ಕೂಡ ಇಲ್ಲಿ ಇವರಿಗೆ ಅವಕಾಶಗಳನ್ನು ಮಾಡಿ ಕೊಟ್ಟಿದ್ದಾರೆ, ಯಾಕಂದರೆ ಇಲ್ಲೇ ಕೂಡಲಿಕ್ಕೆ. ಬಟ್ ಒಂದೇನು ಸಮಸ್ಯೆ ಆಗ್ತಿದ್ದಾರೆ ಅಂದರೆ ಇವರಿಗೆ ಶಾಲೆಯಲ್ಲಿ ಯಾವುದೇ ರೀತಿ ನೋಂದಣಿ ಇರುವುದಿಲ್ಲ. ನೋಂದಣಿ ಇರಲಾರ್ದಂಥ ಸಂದರ್ಭದಲ್ಲಿ 8ನೇ ತರಗತಿನ ಮಾಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೆ ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಇನ್ನೂವರೆಗೆ ಆದರೂ ಕೂಡ ಮಾನ್ಯ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಇದು ದುರಂತವೇ ಸರಿ. ಅದರಾಚೆ ಇನ್ನೊಂದು ಏನಾಗಬೇಕಂದ್ರೆ ಕುವೆಂಪು ನಗರದಿಂದ ನಾವು ಹೊರಗಡೆ ಹೋಗ್ಬೇಕಂದ್ರೆ ಸುಮಾರು 4 ಕಿಲೋಮೀಟ್ರ್ ಆಗ್ತದೆ. 4 ಕಿಲೋಮೀಟ್ರ್ ಆದರೂ ಕೂಡ ಅಲ್ಲಿ ಮಧ್ಯದಲ್ಲಿ ಸ್ಮಶಾನ ಬೈಪಾಸ್ ಇರೋದರಿಂದ 8, 9, 10 ಇಲ್ಲೇ ಮಾಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ಯಾವ ಇಲಾಖೆಯನ್ನು ಈ ಕಡೆ ತಿರುಗಿ ಕೂಡ ನೋಡಿಲ್ಲ. ಸೊ ಹಾಗಾಗಿ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಚಿಕ್ಕ ಮಕ್ಕಳ, ಬಡ ಮಕ್ಕಳ ಅಳಲನ್ನು ತಾವು ಒಮ್ಮೆ ನೋಡಿ. ಯಾಕಂದರೆ 20 ಮಕ್ಕಳು ಶಾಲೆಯಿಂದ ಹೊರಗೆ ಉಳಿತಾರೆ ಅಂದರೆ ಅದೇನು ಸಣ್ಣ ಸಂಗತಿ ಅಲ್ಲ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ.